ಇನ್ನು ಮುಂದೆ ಯಾರ ಬಗ್ಗೆ ಹೆಣ್ಣಾಗಲಿ ಗಂಡಾಗಲಿ ಯಾರ ಬಗ್ಗೆ ಮಾತಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ ಅಂತ. ನಿಮ್ಮನೆ ಮಕ್ಕಳಿಗೆ ನೀವು ಯಾರೂ ಹಂಗೆ ಮಾತಾಡೋದಿಲ್ಲ. 100 ಸತಿ ಯೋಚನೆ ಮಾಡ್ತೀರಾ. ನಿಮ್ಮನೆ ಮಕ್ಳಿಗೆ ಯಾರಾದರೂ ಹಂಗೆ ಮಾತಾಡಿದ್ರು ಅವ್ರನ್ನ ಸುಮ್ಮನೆ ಅಂತೂ ಬಿಡೋದಿಲ್ಲ ನೀವು. ಬಟ್ ಎಸ್, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ಯಾಕಂದರೆ ಅವ್ರನ್ನ ನಂಬ್ಕೊಂಡಿರುತ್ತೆ ಫ್ಯಾಮಿಲಿ. ಅಷ್ಟೇ, ಯೋಚನೆ ಮಾಡಿ ಮಾತಾಡಿ ಅಂತ ಅನ್ನೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟು ನೀವೆಲ್ಲ ಎಷ್ಟೇ ನೆಗೆಟಿವ್ ಕಮೆಂಟ್ ಮಾಡಿದ್ರು, ನನ್ನ ಜೊತೆ ನಿಂತವರು, ನನ್ನ ಫ್ಯಾನ್ಸ್, ನನ್ನ ಫಾಲೋವರ್ಸ್, ಅವ್ರಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಅಂದರೆ ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ದೆಮ್. ನಾನು ಅದನ್ನು ಅನ್ಕೋತಾ ಇದ್ದೆ. ಅಂದರೆ ಯಾರ್ಯಾರು ನನ್ನ ಜೊತೆ ನಿಂತ್ರಲ್ಲ, ನನ್ನ ಫ್ಯಾನ್ ಪೇಜಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಒಂದು ಕಡೆ ಸೇರಿಸಿ ಅವ್ರ ಜೊತೆ ಒಂಚೂರು ಮಾತಾಡಿದ್ರೆ ಪ್ರಾಬಬ್ಲಿ ನನಗೆ ಆ ಕೃತಜ್ಞತೆ ಹೇಳೋ ಅಷ್ಟಲ್ಲ, ಒಂದು ಸ್ವಲ್ಪ ಆದರೂ ನೆಮ್ಮದಿ ಸಿಗ್ಬೋದು ಅಂತ ನನಗನ್ಸುತ್ತೆ. ಸೊ ಎಸ್, ಐ ವಿಲ್ ಆಲ್ವೇಸ್ ಬಿ ಲಾಯಲ್ ಟು ದ ಪೀಪಲ್ ಹೂ ಸ್ಟುಡ್ ಬೈ ಮೀ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಫ್ಯಾನ್ಸ್ ತುಂಬ ಖುಷಿ ಕೊಟ್ಟಿದ್ದೀರಾ ನನಗೆ. ನನ್ನನ್ನು ಯಾರೋ ಒಬ್ಬರು ಪ್ರೀತಿಸ್ಬೋದು ಅಂತ ನೀವೆಲ್ಲ ನನಗೆ ತೋರಿಸ್ಕೊಟ್ಟಿದ್ದೀರಾ. ಎಸ್ಪೆಷಲಿ ನನ್ನ ಲೈಫಲ್ಲಿ ನಡೆದಿರೋ ಅಷ್ಟು ಎಕ್ಸ್ಪೀರಿಯನ್ಸಸಲ್ಲಿ ಇವಳು ಬೇಡ ಅಂತ ನನ್ನ ದೂರ ತಡೆದವರೇ ಇರೋದು, ನನ್ನ ಕೆಳಗೆ ಹಾಕಿದವರೇ ಇರೋದು. ಬಟ್ ಐ ಆಮ್ ವರ್ತ್ ದ ಲವ್ ಅಂತ ನೀವೆಲ್ಲರೂ ತೋರಿಸ್ಕೊಟ್ಟಿದ್ದೀರಾ. ಐಮ್ ಆ್ಯಕ್ಚುಲಿ ವೆರಿ ಗ್ರೇಟ್ಫುಲ್. ಅದಾಗಿದ್ದು ಬಿಗ್ ಬಾಸಿಂದ. ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ಬಟ್ ನಾನು ಪಾಸಿಟಿವ್ನ ತೊಗೊಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಹ್ಯಾಪಿ. ನನಗೆ ಒಂದು ಸಾರ್ಥಕತೆ ಇದೆ ಈ ಒಂದು ಜರ್ನಿಲಿ. ನಾನು ಏನೋ ಒಂದು ಸಾಧಿಸಿದ್ದೀನಿ, ನಾನು ಏನೋ ಚೇಂಜ್ ಆಗಿದ್ದೀನಿ, ನಾನು ಗೆದ್ದಿದ್ದೀನಿ ನನ್ನ ಪ್ರಕಾರ. ಹೌದು, ಸಾಧಿಸಿದ್ದೀರಾ. ಸುದೀಪ್ ಸರ್ ಜೊತೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೀರಾ. ಆ್ಯಂಡ್ ಫಿನಾಲಲ್ಲಿ ನಾನು ಅವ್ರು ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್. ಯಾವ ಹಾಡಿಗೆ? ಅವ್ರ ಫೇವ್ರೆಟ್ ಹಾಡಿಗಂತೆ. ಇಲ್ಲ, ನಾನು ಐ ಸೆಡ್ ನಿಮ್ಮ ಫೇವ್ರೆಟ್ ಸಾಂಗ್ ಡ್ಯಾನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡಿದ್ದಾರೆ. ಸೊ ಅದನ್ನ ಚೂಸ್ ಮಾಡಿ ಅಂತಂದ್ರೆ ಯಾವ್ದು ಚೂಸ್ ಮಾಡ್ತಾರೆ? ಇದು ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಲಿ, ಅದು ನನ್ನ ಫೇವ್ರೆಟ್ ಸಾಂಗ್. ದೆನ್ ಈ ಒಂದು ಇಂಟರ್ವ್ಯೂನ ನಾವು ಲೈಕ್ ಪುನೀತ್ ರಾಜ್ಕುಮಾರ್ ಸರ್ ಹೆಸರು ಹೇಳ್ಕೊಂಡು ಎಂಡ್ ಮಾಡೋಣ.